ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ಗ್ರೀನ್ ಪೂರಿ ವೆಜಿಟೇಬಲ್ ಸಾಗು ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಇದರಲ್ಲಿ ಸಾಗುಗೆ ಸಪ್ರೇಟ್ ಮಸಾಲ ಮತ್ತು ಪೂರಿಗೆ ಸಪ್ರೇಟ್ ಮಸಾಲ ಮಾಡ್ಕೋಬೇಕು. ಫಸ್ಟು ನಾವು ಪೂರಿಗೆ ಮಸಾಲೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಜಾರ್ ತೊಗೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಒಂದು ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬನ್ನಿ. ಈ ಪೇಸ್ಟ್ನ ಹಾಗೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಪೂರಿಗೆ ಕಲಿಸ್ಕೊಳ್ಳೋಣ. 1 ಬೌಲು ಗೋಧಿ ಹಿಟ್ಟು, 1 ಬೌಲು ರೋಟಿ ಮಿಕ್ಸ್ ಪೌಡರು, 1 ಬೌಲು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಪೇಸ್ಟನ್ನ ಮಿಕ್ಸ್ ಮಾಡಿಕೊಂಡು ಪೂರಿ ಥರ ಕಲಿಸ್ಕೋಬೇಕು. ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಕಾಯ್ದಿರೋ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಾಯ್ದಿರೋ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಪೂರಿ ಉಬ್ಬಿ ಬರುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಕ್ಲೀನಾಗಿ ಹಿಟ್ಟಿಗೆಲ್ಲ ನಾದಿ ಒಂದು ಹಾಫ್ ಆನ್ ಅವರು ಇಲ್ಲ ಒಂದು 15 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಡಿ. ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳು ಮತ್ತು ವೆಜಿಟೇಬಲ್ಸ್ ಸಾಗು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಮತ್ತು ಹೆಸರು ಕಾಳು 1 ಬೌಲು ನೈಟೇ ನೆನೆಸಿಟ್ಕೋಬೇಕು. ನೆನೆಸಿಲ್ಲ ಅಂದರೆ ಒಂದು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಹಾಕ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ವಿಷಲ್ ಕೂಗಿಸಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಹೆಸರುಬೇಳೆ ಸಾಗುಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ 3 ಸ್ಪೂನ್ ಕಾಯಿ ತುರಿ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ, ಒಂದು 5 ಹಸಿರುಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಹೆಸರುಬೇಳೆ ಸಾಗೋದು ಪೇಸ್ಟು ರೆಡಿ ಇದೆ. ಅಷ್ಟು ಹೆಸರುಬೇಳೆ ಸಾಗು ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕಿ ಪಲಾವ್ ಐಟಮ್ಸ್ ಇರುತ್ತಲ್ಲ, ಪಲಾವ್ ಐಟಮ್ಸ್ ಹಾಕಿ 2 ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಫ್ರೆಂಡ್ಸ್, ಈ ಮಸಾಲೆ ಸ್ವಲ್ಪ ಹೊತ್ತು ಬೇಯಬೇಕು. ಮಸಾಲೆ ಸ್ಮೆಲ್ ಹೋಗೋವರೆಗೂ ಬೇಯಲಿ. ಅಲ್ಲಿವರೆಗೂ ಬೇಕಾದರೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೋದು. ಫ್ರೆಂಡ್ಸ್, ಇದು ಈಗ ಬೆಂದ ಮೇಲೆ ಬೇಯಿಸಿರೋ ತರಕಾರಿ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಮಾಡಾದಮೇಲೆ ಈ ತರಕಾರಿ ಮತ್ತು ಕಾಳು ಎಲ್ಲ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಬೇಯಲಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಇಷ್ಟು ಪೂರಿ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಣ್ಣೆ ಕಾಯಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಕಾಯ್ತಿರೋ ಎಣ್ಣೆಗೆ. ಅದರಿಂದ ಪೂರಿಗೆ ಎಣ್ಣೆ ಜಾಸ್ತಿ ಹಿಡಿಯೋಲ್ಲ. ಇದು ನೋಡಿ, ಹಾಫ್ ಆನ್ ಅವರ್ ಆಗಿದೆ. ಇದನ್ನು ಇದು ಪೂರಿದು ನೆಕ್ಸ್ಟು ಸಾಗು ರೆಡಿ ಇದೆ ಫ್ರೆಂಡ್ಸ್. ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಥರ ರೆಡಿ ಇದೆ ಸಾಗು. ಇದು ಪೂರಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟು ನಾನು ಒಬ್ಬಟ್ಟದು ಕವರ್ ಬರುತ್ತಲ್ಲ, ಅದ್ರ ಹೋಳಿಗೆ ಮಾಡೋ ಕವರ್ ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಬ್ಬಟ್ಟು ಥರ ತಟ್ಕೊಂಡು ಹಾಕ್ತಾಯಿದ್ದೀನಿ ಪೂರಿ. ಈ ಥರ ಹಾಕೋದ್ರಿಂದ ಎಣ್ಣೆ ಕ್ಲೀನಾಗಿರುತ್ತೆ, ಸ್ವಲ್ಪನೂ ಗಲೀಜಾಗಲ್ಲ. ಹಿಟ್ಟು ಹಾಕ್ಕೊಂಡು ಪೂರಿ ಲಟ್ಟಿಸೋದ್ರಿಂದ ಆ ಹಿಟ್ಟದು ಪೌಡ್ರೆಲ್ಲ ಎಣ್ಣೆಲಿ ಬಿದ್ದು ಎಣ್ಣೆ ಗಲೀಜಾಗುತ್ತೆ. ನಾನು ಅದಕ್ಕೆ ಯಾವಾಗಲೂ ನಾನು ಪೂರಿ ಇದೇ ಥರ ಮಾಡೋದು. ಇದು ತುಂಬ ಈಸಿನೇ ಇರುತ್ತೆ. ನೀವು ಬೇಕಾದರೆ ನಿಪ್ಪಟ್ಟು ಮಾಡೋದು ಆ ಥರದ್ದಿದ್ದು ಅದರಲ್ಲೂ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಇದೇ ಥರ ಹೋಳಿಗೆ ಕವರ್ ಮೇಲೆ ಹಾಕ್ಕೊಂಡು ಮೇಲೆ ಒಂದು ಕವರ್ ಹಾಕ್ಕೊಂಡು ಅದ್ರ ಮೇಲೆ ತಟ್ಟೆ ಇಲ್ಲ ಪ್ಲೇಟ್ ಇಟ್ಕೊಂಡು ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾನಿವಾಗ ಮಾಡಿದ ಹೆಸರು ಕಾಳು ಮತ್ತು ವೆಜಿಟೇಬಲ್ಸ್ ಆಗೋಗೆ ಹೆಸರು ಕಾಳು ಜಾಗದಲ್ಲಿ ಬಟಾಣಿನ ಯೂಸ್ ಮಾಡ್ಕೋಬೋದು. ನಾವು ಬಟಾಣಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಹೆಸರು ಕಾಳು ಯೂಸ್ ಮಾಡಿದ್ದೀನಿ.
ಫ್ರೆಂಡ್ಸ್, ಈಗ ಹೆಸರುಕಾಳು ಮತ್ತು ತರಕಾರಿ ಸಾಗು ಜೊತೆ ಗ್ರೀನ್ ಪೂರಿ ರೆಡಿ ಇದೆ. ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.